ಎಲ್ರಿಗೂ ನಮಸ್ಕಾರ. 2027ರ ಜನಗಣತಿ ಬರ್ತಾ ಇದೆ ಅಲ್ವಾ? ಇದರಲ್ಲಿ ಫೀಲ್ಡ್ ಸಿಬ್ಬಂದಿಯಾಗಿ ಕೆಲಸ ಮಾಡೋರಿಗೆ ಬೇಕಾದ ಕೆಲವು ಪ್ರಮುಖ ಮಾಹಿತಿಗಳನ್ನ ಈ ವಿವರಣೆಯಲ್ಲಿ ಸರಳವಾಗಿ ನೋಡೋಣ ಬನ್ನಿ. ಹೌದು, ಇದು ನಮ್ಮ ದೇಶದ ಅತಿ ದೊಡ್ಡ ಆಡಳಿತಾತ್ಮಕ ಕೆಲಸಗಳಲ್ಲಿ ಒಂದು. ಹಾಗಿದ್ರೆ ಈ ದೊಡ್ಡ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಕೆ ತೆರೆಮರೆಯಲ್ಲಿ ಕೆಲಸ ಮಾಡೋ ಜನರ ಪಾತ್ರಗಳೇನೋ, ಅವರ ಜವಾಬ್ದಾರಿಗಳೇನೋ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಸರಿ, ಇವತ್ತಿನ ನಮ್ಮ ಚರ್ಚೆಯಲ್ಲಿ ಒಬ್ಬ ಫೀಲ್ಡ್ ಆಫೀಸರ್ ಅವರ ಕೆಲಸದ ಪಯಣ ಹೇಗಿರುತ್ತೆ ಅಂತ ಹಂತಹಂತವಾಗಿ ನೋಡೋಣ. ಅಂದ್ರೆ ತಯಾರಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅವರು ಮಾಡಿದ ಕೆಲಸದ ಕೊನೆಯ ಪರಿಣಾಮದವರೆಗೂ ಎಲ್ಲವನ್ನೂ ಒಂದೊಂದಾಗಿ ತಿಳಿಯೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ಜನಗಣತಿ ಕೆಲಸದಲ್ಲಿ ನೆಲಮಟ್ಟದಲ್ಲಿ ಕೆಲಸ ಮಾಡುವ 2 ಮುಖ್ಯ ಪಾತ್ರಗಳು ಯಾವುವು ಅಂತ ನೋಡೋಣ. ಇವ್ರೇ ನೋಡಿ, ಗಣತಿದಾರರು ಮತ್ತು ಮೇಲ್ವಿಚಾರಕರು. ಈ ಇಡೀ ಕಾರ್ಯಾಚರಣೆಯ ಅಡಿಪಾಯವೇ ಇವ್ರು. ಅಂದ್ರೆ ಮನೆ ಮನೆಗೆ ಹೋಗಿ ಜನಗಣತಿಯ ಡೇಟಾವನ್ನ ಕಲೆಕ್ಟ್ ಮಾಡೋ ದೊಡ್ಡ ಜವಾಬ್ದಾರಿ ಇವ್ರದೇ. ನಮ್ ದೇಶದ ಮುಂದಿನ ಯೋಜನೆಗಳನ್ನ, ನೀತಿಗಳನ್ನ ರೂಪಿಸೋಕ್ ಬೇಕಾದ ಅತಿ ಮುಖ್ಯ ಮಾಹಿತಿಯನ್ನ ಸಂಗ್ರಹಿಸೋದು ಇವರೇ. ಈಗ ಫೀಲ್ಡ್ಗೆ ಇಳಿಯೋದಕ್ಕೂ ಮುಂಚೆ ಕೆಲವೊಂದು ತಯಾರಿಗಳನ್ನ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ತರಬೇತಿ ಮತ್ತು ಟೆಕ್ನಾಲಜಿ, ಈ 2 ಬಹಳ ಮುಖ್ಯವಾದ ಪಾತ್ರ ವಹಿಸ್ತವೆ. ಈ ತರಬೇತಿ ಕಡ್ಡಾಯವಾಗಿರುತ್ತೆ. ಇದಕ್ಕೆ ಹಾಜರಾಗುವ ಗಣಿತದಾರರು ಮತ್ತೆ ಮೇಲ್ವಿಚಾರಕರಿಗೆ ಪ್ರತಿದಿನಕ್ಕೆ 600 ರೂಪಾಯಿ ಭತ್ಯೆಯನ್ನ ನೀಡಲಾಗತ್ತೆ. ಈ ಸಲದ ಜನಗಣತಿಯಲ್ಲಿ ಡೇಟಾ ಕಲೆಕ್ಟ್ ಮಾಡೋಕೆ ಮುಖ್ಯವಾಗಿ ಮೊಬೈಲ್ ಆಪ್ ಅನ್ನೇ ಬಳಸಲಾಗುತ್ತೆ. ಹಾಗಾಗಿ ತಮ್ಮ ಸ್ವಂತ ಸ್ಮಾರ್ಟ್ಫೋನಲ್ಲಿ ಈ ಕನಿಷ್ಠ ಅವಶ್ಯಕತೆಗಳಾದ್ರೂ ಇರಬೇಕು. ಅಂದ್ರೆ ಆಂಡ್ರಾಯ್ಡ್ 11.0 ಅಥವಾ ಅದಕ್ಕಿಂತ ಹೊಸದು, ಅಥವಾ iOS 15.0 ಅಥವಾ ಅದಕ್ಕಿಂತ ಹೊಸದು. ಜೊತೆಗೆ ಕನಿಷ್ಠ 4 GB ರ್ಯಾಮ್ ಇರಲೇಬೇಕು. ಸರಿ, ಸ್ಮಾರ್ಟ್ಫೋನ್ ರೆಡಿಯಾಯಿತು. ಈಗ ಹೆಲೋ ಆಪ್ನ ಹೇಗ್ ಶುರು ಮಾಡೋದು? ತುಂಬಾನೇ ಸುಲಭ. ಮೊದಲು ಗೂಗಲ್ ಪ್ಲೇಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರಿಂದ ಆಪ್ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಕೊಟ್ಟಿರೋ ಯೂಸರ್ ಐಡಿ ಮತ್ತೆ ಕ್ಯಾಪ್ಚಾ ಹಾಕಿ ರಿಜಿಸ್ಟರ್ ಮಾಡಬೇಕು. ಆಮೇಲೆ ಮೊಬೈಲ್ಗೆ ಬರೋ OTP ಹಾಕಿ ವೆರಿಫೈ ಮಾಡಬೇಕು. ನಂತರ ನಿಮ್ಗೊಂದು ಹೊಸ ಪಾಸ್ವರ್ಡ್ ಸೆಟ್ ಮಾಡಕ್ ಹೇಳುತ್ತೆ. ಕೊನೆಗೆ ಪ್ರತಿದಿನ ಲಾಗಿನ್ ಆಗೋಕೆ ಒಂದು ಸೆಕ್ಯೂರ್ ಆದ ಪಿನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಮುಗೀತು. ಈ ಆಪ್ ಬಳಸುವಾಗ ಕೆಲವು ನಿಯಮಗಳನ್ನ ಪಾಲಿಸೋದು ತುಂಬಾನೇ ಮುಖ್ಯ. ಮೊದಲನೇದಾಗಿ ಇದನ್ನ ಅಧಿಕೃತ ಆಪ್ ಸ್ಟೋರ್ಗಳಿಂದ ಮಾತ್ರ ಡೌನ್ಲೋಡ್ ಮಾಡಬೇಕು. ಎರಡನೇದು, ರಿಜಿಸ್ಟರ್ ಮಾಡಿದ ಒಂದೇ ಒಂದು ಮೊಬೈಲನ್ನ ಬಳಸಬೇಕು. ಅನುಮತಿ ಇಲ್ಲದೆ ಮೊಬೈಲ್ ಬದಲಾಯಿಸೋ ಹಾಗಿಲ್ಲ. ಪ್ರತಿ 5-6 ಮನೆಗಳ ಮಾಹಿತಿ ಕಲೆಕ್ಟ್ ಮಾಡಿದ ಮೇಲೆ ಡೇಟಾವನ್ನ ಸರ್ವರ್ಗೆ ಸಿಂಕ್ ಮಾಡ್ತಾ ಇರಬೇಕು. ಮತ್ತೆ ಅತಿ ಮುಖ್ಯವಾಗಿ ಯೂಸರ್ ಐಡಿ, ಪಾಸ್ವರ್ಡ್ ಅಥವಾ ಪಿನ್ ಅನ್ನ ಯಾರ ಜೊತೆನೂ ಶೇರ್ ಮಾಡಬಾರ್ದು. ಯಾಕೆ ಅಂದ್ರೆ ಇದರಿಂದ ಡೇಟಾ ಸುರಕ್ಷಿತವಾಗಿರುತ್ತೆ, ಮಾಡಿದ ಕೆಲಸ ಸೇವ್ ಆಗುತ್ತೆ, ಮತ್ತೆ ಇಡೀ ಪ್ರಕ್ರಿಯೆ ಸರಾಗವಾಗಿ ನಡೆಯುತ್ತೆ. ಸರಿ, ತಯಾರಿ ಎಲ್ಲ ಆಯ್ತು. ಈಗ ಫೀಲ್ಡ್ ವರ್ಕ್ ಬಗ್ಗೆ ಮಾತಾಡೋಣ. ಈ ಕೆಲಸವನ್ನ ಮುಖ್ಯವಾಗಿ 2 ಹಂತಗಳಲ್ಲಿ ವಿಂಗಡಿಸಲಾಗಿದೆ. ಮೊದಲನೇ ಹಂತ ಮನೆ ಪಟ್ಟಿ ಮತ್ತು ವಸತಿ ಗಣತಿ. ಇದರ ಗುರಿಯೇನು ಅಂದ್ರೆ ಒಂದು ಏರಿಯಾದಲ್ಲಿರುವ ಎಲ್ಲಾ ರೀತಿಯ ಕಟ್ಟಡಗಳ, ಅಂದ್ರೆ ಅದು ಮನೆ ಇರ್ಬೋದು, ಅಂಗಡಿ ಇರ್ಬೋದು, ಆಫೀಸ್ ಇರ್ಬೋದು, ಎಲ್ಲದರ ಒಂದು ಲಿಸ್ಟ್ ತಯಾರು ಮಾಡೋದು. ಎರಡನೇ ಹಂತ ಜನಸಂಖ್ಯಾ ಗಣತಿ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಡೀಟೇಲ್ಡ್ ಆದ ಸಾಮಾಜಿಕ ಮತ್ತು ಜನಸಂಖ್ಯಾ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಮೊದಲು ಜಾಗವನ್ನ ಮ್ಯಾಪ್ ಮಾಡೋದು, ಆಮೇಲೆ ಅಲ್ಲಿರೋ ಜನರನ್ನ ಎಣಿಸೋದು. ಇಷ್ಟು ಮುಖ್ಯವಾದ ಕೆಲಸ ಮಾಡಿದ್ಮೇಲೆ ಅದಕ್ಕೆ ತಕ್ಕ ಗೌರವಧನ ಕೂಡ ಇರುತ್ತೆ. ಈ 2 ಹಂತದ ಕೆಲಸವನ್ನ ಯಶಸ್ವಿಯಾಗಿ ಮುಗಿಸಿದ್ರೆ ಸಿಗುವ ಹಣಕಾಸಿನ ವಿವರಗಳನ್ನ ನೋಡೋಣ. ಮೊದಲನೇ ಹಂತ ಅಂದ್ರೆ ಮನೆ ಪಟ್ಟಿ ಮತ್ತು ವಸತಿ ಗಣತಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರೆ 9,000 ರೂಪಾಯಿ ಗೌರವಧನ ಸಿಗುತ್ತೆ. ಅದಾದ್ಮೇಲೆ ಎರಡನೇ ಹಂತ ಅಂದ್ರೆ ಜನಸಂಖ್ಯಾ ಗಣತಿ ಇದೆಯಲ್ಲ, ಇದು ಹೆಚ್ಚು ವಿವರವಾಗಿರುತ್ತೆ. ಇದನ್ನ ಪೂರ್ಣಗೊಳಿಸಿದ್ರೆ 16,000 ರೂಪಾಯಿ ಗೌರವಧನ ಸಿಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ 2 ಹಂತಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರೆ ಒಟ್ಟು 25,000 ರೂಪಾಯಿ ಗೌರವಧನ ಸಿಗ್ತದೆ. ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯವನ್ನ ಗಮನದಲ್ಲಿಟ್ಕೊಳ್ಬೇಕು. ಈ ಡೇಟಾ ಸಂಗ್ರಹಣೆ ಮಾಡೋಕೆ ನಿಮ್ಮ ಸ್ವಂತ ಮೊಬೈಲ್ ಫೋನ್ ಅಥವಾ ಡಿವೈಸನ್ನೇ ಬಳಸಬೇಕು. ಇದಕ್ಕೋಸ್ಕರ ಬೇರೆ ಯಾವ್ದೇ ಹಣವನ್ನ ಕೊಡ್ಲಾಗೋದಿಲ್ಲ. ಅಂದ್ರೆ ಈ 25,000 ರೂಪಾಯಿ ಗೌರವಧನದಲ್ಲೇ ಎಲ್ಲವೂ ಸೇರಿರುತ್ತೆ. ಸರಿ, ಈಗ ಹಣಕಾಸಿನ ವಿಚಾರ ಆಯ್ತು. ಕೊನೆಯದಾಗಿ ಈ ಎಲ್ಲಾ ಶ್ರಮ, ಈ ಎಲ್ಲಾ ಕೆಲಸ ನಮ್ಮ ದೇಶಕ್ಕೆ ಯಾಕೆ ಇಷ್ಟು ಮುಖ್ಯ, ಇದರ ಪರಿಣಾಮ ಏನು ಅನ್ನೋದನ್ನ ನೋಡೋಣ. ನಾವು ಸಂಗ್ರಹಿಸುವ ಪ್ರತಿಯೊಂದು ಡೇಟಾ, ಪ್ರತಿಯೊಂದು ಮಾಹಿತಿ ಮುಂದಿನ ವರ್ಷಗಳಲ್ಲಿ ನಮ್ಮ ದೇಶದ ಅಭಿವೃದ್ಧಿ,
ಕಲ್ಯಾಣ ಯೋಜನೆಗಳು ಮತ್ತೆ ಸಂಪನ್ಮೂಲಗಳ ಹಂಚಿಕೆಗೆ ಒಂದು ಗಟ್ಟಿ ಬುನಾದಿಯನ್ನ ಹಾಕಿಕೊಡುತ್ತೆ. ಅಕ್ಷರಶಃ ದೇಶದ ಭವಿಷ್ಯವನ್ನ ರೂಪಿಸೋಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನ ಕೇವಲ ಸಂಖ್ಯೆಗಳ ಲೆಕ್ಕಾಚಾರ ಅಂತ ಅಂದುಕೊಳ್ಳೋದು ತಪ್ಪು. ಇದಕ್ಕೂ ಮೀರಿದ ಒಂದು ದೊಡ್ಡ ಮೌಲ್ಯ ಈ ಕೆಲಸಕ್ಕಿದೆ ಅಲ್ವಾ? ಒಂದು ರಾಷ್ಟ್ರ ತನ್ನ ಅಧಿಕೃತ ದಾಖಲೆಯನ್ನ, ತನ್ನದೇ ಚಿತ್ರಣವನ್ನ ಕಟ್ಟಿಕೊಳ್ಳೋ ಈ ಮಹತ್ಕಾರ್ಯದಲ್ಲಿ ಭಾಗಿಯಾಗೋದು ಒಂದು ದೊಡ್ಡ ಕೊಡುಗೆಯೇ ಸರಿ.